ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಪರಬ್ರಹ್ಮ ಸ್ವರೂಪಿ ಅಂತ ಬಿಳಿಶಿಲೆ ವಿನಾಯಕನಿಗೆ ನಮಸ್ಕರಿಸ್ತಾ, ನನ್ನ ಆರಾಧ್ಯ ಸ್ವಾಮಿಯಾದ ಶ್ರೀರಾಮಚಂದ್ರ ದೇವರನ್ನ ಸ್ಮರಿಸ್ತಾ, ಈ ಪುಣ್ಯಭೂಮಿಯಲ್ಲಿ ಭಗವತ್ ಪ್ರೇರಣೆಯಂತೆ ಜುಲೈ 29 ಗುರುಪೂರ್ಣಿಮೆಯಿಂದ ಸೆಪ್ಟೆಂಬರ್ 14 ಚತುರ್ಥಿಯ ಚೌತಿ ದಿನದವರೆಗೆ ಒಂದು ಮಂಡಲ 48 ದಿವಸದ ಚಾತುರ್ಮಾಸ ವ್ರತಾಚರಣೆಯನ್ನು ಇಲ್ಲಿ ಮಾಡಬೇಕಂತೆ ಭಗವತ್ ಸಂಕಲ್ಪ ಆಗಿದೆ. ಆ ಪ್ರಕಾರ ಈ ಊರಿನ ಎಲ್ಲ ಜನನಾಯಕರು ಸದ್ಭಕ್ತರು ಸೇರಿಕೊಂಡು ಅನೇಕ ಸಭೆ ಮೀಟಿಂಗ್ಗಳನ್ನೆಲ್ಲ ನಡೆಸಿಕೊಂಡಿದ್ದೀರಿ. ಇದೆಲ್ಲ ಪರಮಾತ್ಮನಾದಂಥ ವಿನಾಯಕನ ಪ್ರೇರಣೆಯಂತೆ ತಿಳಿಬೋದು. ನಾವು ಈ ಚಾತುರ್ಮಾಸ ವ್ರತಾಚರಣೆ ನಾವು ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡುವ ಉದ್ದೇಶನೆಂದರೆ, ಇವತ್ತು ನಮ್ಮ ಜನಮಾನಸದಲ್ಲಿ ಸಂಸ್ಕಾರಗಳು ಭಗವದ್ಭಕ್ತಿಯ ಪ್ರಚಾರ ಹೆಚ್ಚೆಚ್ಚಾಗಬೇಕೆಂಬ ಸತ್ಸಂಕಲ್ಪ. ನಾವೆಲ್ಲ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕೆಂದರೆ ಹಿಂದಿ ಇಂಗ್ಲೀಷ್ ಡಿಗ್ರಿ ಮಾಡಬೇಕು, IAS ಮಾಡಬೇಕು, IPS ಮಾಡಬೇಕು, ಒಳ್ಳೆ ಇಂಜಿನಿಯರ್ ಡಾಕ್ಟರ್ ಆಗಬೇಕು ಬಂದ ಒಂದೇ ಸಂಕಲ್ಪದಲ್ಲಿದ್ದೇವೆ. ಇದು ಬೇಡ ಅಂತೆಲ್ಲ, ಅದರ ಒಟ್ಟೊಟ್ಟಿಗೆ ನಮ್ಮ ಬದುಕಿನ ಒಂದು ಪೂರ್ತಿ 100 ವರ್ಷನ 80 ವರ್ಷನ ನಾವು ಏನು ಬದುಕು ಮಾಡ್ತೇವೆ, ಆ ಮಧ್ಯೆ ನಮ್ಮಲ್ಲಿ ಸಂಸ್ಕಾರಗಳು ಮೌಲ್ಯಗಳು ನಿರಂತರ ಇರಬೇಕು. ಸಂಸ್ಕಾರ ಮತ್ತು ಮೌಲ್ಯಗಳು ಸೇರಿದಂಥ ಸಮಾಜ ಒಂದು ಆರೋಗ್ಯಯುತವಾದ ಸಮಾಜ ಆಗ್ತದೆ. ಅಂಥ ಸಮಾಜ ಕಟ್ಟತಕ್ಕಂಥ ದೊಡ್ಡ ಜವಾಬ್ದಾರಿಯ ಕೆಲಸವನ್ನು ಇವತ್ತು ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನ ನಿತ್ಯಾನಂದ ನಗರ ಧರ್ಮಸ್ಥಳ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಶಾಖಾ ಮಠಗಳು, ಉಡುಪಿ ಇರ್ಬೋದು, ಭಟ್ಕಳದಲ್ಲಿ 3 ಕಡೆ ಶಾಖಾ ಮಠ ಇರ್ಬೋದು, ಈಗಾಗಲೇ ಹರಿದ್ವಾರ ಶಾಖಾ ಮಠವಾಗಿ 10 ವರ್ಷ ಆಯಿತು. ಈಗ ಅಯೋಧ್ಯೆಯಲ್ಲಿ ಕೂಡ ಒಂದು 20 ಕೋಟಿ ಯೋಜನೆ, ಒಂದು 40 ರೂಮ್ ಇರುವಂಥ ಬೃಹತ್ ಪ್ರಮಾಣದ ಒಂದು ಮಠ ನಿರ್ಮಾಣ ಆಗ್ತಾ ಇದೆ. ಇದರ ಹಿಂದೆ ಎಲ್ಲ ಉದ್ದೇಶಗಳು, ಇಲ್ಲಿ ಎಲ್ಲ ನಮ್ಮ ಸಮಾಜದ ಎಲ್ಲ ಜಾತಿ ಜನಾಂಗದವರು ತಮ್ಮ ಮತ ಪಂಥ ಭೇದಗಳನ್ನು ಮೆರೆತು ಭಗವಂತನ ದಿಕ್ಕಿಗೆ ಹೋಗತಕ್ಕಂಥ ಒಂದು ಸತ್ಸಂಕಲ್ಪ ಆಗಬೇಕೆಂಬ ಒಂದು ಉದ್ದೇಶದಿಂದ ಈ ವರ್ಷ ನಾವು ನಮ್ಮ ಚಾತುರ್ಮಾಸ ವ್ರತವನ್ನು ಇಲ್ಲಿಯ ಈ ಬಿಳಿಶಿಲೆ ವಿಘ್ನೇಶ್ವರನ ಸನ್ನಿಧಿಯಲ್ಲಿ ಮಾಡಬೇಕೆಂಬ ಸಂಕಲ್ಪವನ್ನು ಸುಮಾರು ಒಂದು 6 ತಿಂಗಳ ಹಿಂದೆ ಮಾಡಿದ್ದೆವು. ಇದಕ್ಕೆ ಕಾರಣವೆಂದರೆ, ಈ ಭಾಗದ ಶಾಸಕ ಅಂತ ನಮ್ಮ ಗಂಟೆಹೊಳೆ ಗುರುರಾಜ್ ಗಂಟೆಹೊಳೆಯವರು ಸುಮಾರು ಒಂದು 3-4 ವರ್ಷದಿಂದ ನಿರಂತರ ನಮ್ಮ ಚಾತುರ್ಮಾಸಕ್ಕೆ ಬಂದು ಗುರುಗಳ ಚಾತುರ್ಮಾಸದ ಒಂದು ವ್ಯವಸ್ಥೆಯನ್ನು ನಮ್ಮವರಿಗೆ ಒದಗಿಸಿಕೊಡಬೇಕು. ಯಾಕೆಂದರೆ ನನ್ನ ಭಾಗದ ಜನರಿಗೂ ಭಕ್ತಿ ಮತ್ತು ಸಂಸ್ಕಾರಗಳು ಹೆಚ್ಚೆಚ್ಚು ಬರಬೇಕೆಂಬ ಒಂದು ಸಂಕಲ್ಪವನ್ನು ಮಾಡಿದರು. ಅದರ ಪ್ರತೀಕವಾಗಿ ಈ ವರ್ಷ ಇಲ್ಲಿ ಬರಬೇಕೆಂಬ ಸಂಕಲ್ಪವನ್ನು ನಾವು ಕೂಡ ಮಾಡಿದ್ದೆವು. ನಮಗೆ ಅನೇಕ ಕಡೆಯಿಂದ ಒತ್ತಾಯಗಳಿತ್ತು. ಅದು ಶಿರ್ಸಿ ಇರ್ಬೋದು, ಅಥವಾ ನಮ್ಮ ಪುತ್ತೂರು ಇರ್ಬೋದು, ಹರಿದ್ವಾರ ಇರ್ಬೋದು, ಅನೇಕ ಕಡೆಯಿಂದ ಚಾತುರ್ಮಾಸ ಈ ವರ್ಷ ಅಲ್ಲಿ ಮಾಡಬೇಕೆಂಬ ಒತ್ತಾಯಗಳಿದ್ದು, ಆದರೂ ಕೂಡ ಪರಮಾತ್ಮನ ಸಂಕಲ್ಪದ ಇಲ್ಲಿ ಮಾಡಬೇಕೆಂಬ ತೀರ್ಮಾನಕ್ಕೆ ಬಂದು ಅದಕ್ಕೆ ಎಲ್ಲ ಪೂರ್ವ ಸಿದ್ಧತೆ ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಿದ್ಧತೆಗಳು ಸರಿಯಾದ ರೀತಿಯಲ್ಲಿ ನಡೆದು ನಮ್ಮ ಚಾತುರ್ಮಾಸವನ್ನು ಒಳ್ಳೆಯ ರೀತಿಯಲ್ಲಿ ಪರಮಾತ್ಮದ ವಿನಾಯಕ ದೇವರು ನಡೆಸ್ಕೊಡ್ತಾರೆಂಬ ಒಂದು ಮನವರಿಕೆ ನಮಗಿದೆ. ಆ ನಿಟ್ಟಿನಲ್ಲಿ ಊರಿನವರೆಲ್ಲ ಒಗ್ಗಟ್ಟಾಗಿ ಈ ಚಾತುರ್ಮಾಸ ನಮ್ಮ ಮನೆಯ ಕೆಲಸ, ಇದು ಭಗವಂತನ ಸೇವೆ ಮಾಡಲಿಕ್ಕೆ ಸಿಕ್ಕಂಥ ಒಳ್ಳೆಯ ಒಂದು ಅವಕಾಶ ಎಂಬ ನಂಬಿಕೆಯಿಂದ ಎಲ್ಲ ಮಾಡಿದಲ್ಲಿ ಭಗವದ್ ಆಶೀರ್ವಾದವನ್ನು ಪಡೆದು ಭಗವತ್ ಪ್ರಾಪ್ತಿಗೆ ನಾಂದಿ ಆಗ್ತದೆ ಎಂಬ ಒಂದು ವಿಚಾರ ನಮ್ಮಲ್ಲಿದೆ. ಆ ನಿಟ್ಟಿನಲ್ಲಿ ಈ ಚಾತುರ್ಮಾಸ ಎಲ್ರಿಗೂ ಒಂದು ಪ್ರೇರಣಾದಾಯಕ ಆಗಲಿ ಅಂತ ಹಾರೈಸ್ತೇನೆ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್.